ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಇಂದಿನ ಈ ಆಳವಾದ ಜ್ಞಾನದ ಪಯಣಕ್ಕೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಈ ಒಂದು ಅದ್ಭುತ ಜ್ಞಾನದ ಪಯಣಕ್ಕೆ ಸೇರೋದಕ್ಕೆ ನಮ್ಮ ಬಯಲನ್ನೇ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತ ವಚನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಖಂಡಿತ. ಇದು ಬಹಳ ಆಳವಾದ ಅರ್ಥ ಇರೋ ವಚನ. ನಿಜ. ನಾನು ಮೊದಲು ಆ ವಚನವನ್ನ ಒಮ್ಮೆ ಪೂರ್ತಿಯಾಗಿ ಓದ್ಬಿಡ್ತೀನಿ. ಕಪ್ಪೆ ಸರ್ಪನ ನೆಳಲಲ್ಲಿಪ್ಪಂತೆ ಎನಗಾಯ್ತಯ್ಯ, ಅಕಟಕಟ ಸಂಸಾರ ವೃಥಾ ಹೋಯಿತಲ್ಲ, ಕರ್ತುವೆ ಕೂಡಲ ಸಂಗಮದೇವ, ಇವ ತಪ್ಪಿಸಿ ಎನುವ ರಕ್ಷಿಸಯ್ಯ. ಅಬ್ಬಾ, ಎಷ್ಟು ಅದ್ಭುತವಾದ ಸಾಲುಗಳು ಅಲ್ವಾ? ಹೌದು. ಅಂದ್ರೆ ಇದನ್ನ ಓದಿದ ತಕ್ಷಣ ನನಗೆ ನೆನ್ಪಾಗೋದು ನಮ್ಮ ಹಳ್ಳಿ ಕಡೆ ಒಂದು ಮಾತು. ಅದೇ ಮಳೆಗೆ ಹೆದರಿ ಕುರಿ ಓಡ್ ಹೋಗಿ ತೋಳದ ಗುಹೇಲಿ ಆಶ್ರಯ ಪಡೀತು ಅಂತಾರಲ್ಲ, ಹಾಗೆ. ಎಕ್ಸಾಕ್ಟ್ಲಿ ಅದೇ ಥರ ಕಪ್ಪೆ ಹೋಗಿ ತನ್ನ ಜನ್ಮವೈರಿ ಆಗಿರೋ ಹಾವಿನ ನೆಳಲನ್ನೇ ಆಶ್ರಯಿಸೋದು. ಅಂದ್ರೆ ಇದೇ ತಾನೇ? ನಿಖರವಾಣಿ ಹೇಳಿದ್ರಿ. ಇಲ್ಲಿ ಆ ಕುರಿಗೆ ಅಥವಾ ಕಪ್ಪೆಗೆ ತಾನು ಬಹಳ ಸುರಕ್ಷಿತವಾಗಿದ್ದೀನಿ ಅನ್ನೋ ಭ್ರಮೆ ಇರುತ್ತೆ, ಗೊತ್ತಾ? ಹೌದು, ಒಂದು ಸೇಫ್ ಫೀಲಿಂಗ್ ಇರುತ್ತೆ. ಹೌದು. ಬಸವಣ್ಣನವರು ಇದನ್ನೇ ಕಪ್ಪೆ ಮತ್ತೆ ಹಾವಿನ ರೂಪಕದಲ್ಲಿ ತರ್ತಾರೆ. ಕಪ್ಪೆ ಆ ಹಾವಿನ ಹೆಡೆಯ ಕೆಳಗೆ ಕೂರೋದಕ್ಕೆ ಮುಖ್ಯ ಕಾರಣ ಆ ಕ್ಷಣಕ್ಕೆ ಆ ನೆರಳು ನಿಜಕ್ಕೂ ತಂಪಾಗಿರುತ್ತೆ. ಓ, ಅಂದ್ರೆ ಆ ಕಪ್ಪೆಗೆ ಅದು ಹಾವು ಅಂತ ಗೊತ್ತೇ ಇಲ್ವಾ? ಅದೇ ಅಜ್ಞಾನ. ಆ ತಂಪಿನ ಸುಖದಲ್ಲಿ ಮೇಲಿರೋ ದೊಡ್ಡ ಅಪಾಯ ಅದರ ಕಣ್ಣಿಗೆ ಕಾಣೋದೇ ಇಲ್ಲ. ಹಾವಿನ ಹೆಡೆಯನ್ನೇ ಅದು ಒಂದು ತಂಪಾದ ಛತ್ರಿ ಅಂತ ಭಾವಿಸಿ ಕೂತಿರುತ್ತೆ. ಓಕೆ, ಅಂದ್ರೆ ಇದು ಬರೀ ಪ್ರಾಣಿಗಳ ಕಥೆ ಅಲ್ಲ, ನಮ್ಮೆಲ್ಲರ ಬದುಕಿನ ಕನ್ನಡಿ ಅಂತ. ಹೌದು, 100% ಸತ್ಯ. ಇದು ನಮ್ಮ ಜೀವನದ ಕನ್ನಡಿ. ವಾವ್, ಬಹಳ ಆಳವಾದ ಯೋಚನೆ ಇದು. ಈ ಯೋಚನೆಯನ್ನ ಇನ್ನಷ್ಟು ಬಿಡಿಸಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಕೇಳುಗರಲ್ಲಿ ಒಂದು ಸಣ್ಣ ವಿನಂತಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ, ಹಾಗೆ ನಮ್ಮ ಬಯಲನ್ನೇ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಎಲ್ಲರೂ ಬೆಂಬಲಿಸಬೇಕು. ಸರಿ, ಈಗ ಹೇಳಿ. ವಚನದ 2ನೇ ಸಾಲಿನಲ್ಲಿ ಅಕಟಕಟ ಸಂಸಾರ ವೃಥಾ ಹೋಯ್ತಲ್ಲ ಅಂತ ಇದೆ. ಇಲ್ಲಿ ಸಂಸಾರ ಅಂದ್ರೆ ಬರೀ ಮನೆ, ಹೆಂಡ್ತಿ, ಮಕ್ಕಳು ಅಂತಷ್ಟೇ ಅಲ್ಲ ತಾನೇ? ಖಂಡಿತ ಅಲ್ಲ. ಇಲ್ಲಿ ಸಂಸಾರ ಅಂದ್ರೆ ಮನುಷ್ಯನನ್ನ ಸುತ್ತುವರೆದಿರೋ ಲೌಕಿಕ ಆಕರ್ಷಣೆಗಳು. ಅಂದ್ರೆ ಆಸ್ತಿ ಇರಬಹುದು, ಅಧಿಕಾರ, ಒಡವೆ ವಸ್ತುಗಳು, ಅಥವಾ ನಾವು ಸಂಪಾದನೆ ಮಾಡಿರೋ ಹಣ. ಇವೆಲ್ಲವೂ ಆ ಹಾವಿನ ಹೆಡೆ ಇದ್ದಂತೆ. ಮತ್ತೆ ನಾವೇ ಆ ಕಪ್ಪೆ. ಓ, ನಾವೇ ಆ ಕಪ್ಪೆ. ಅಂದ್ರೆ ಈ ಆಕರ್ಷಣೆಗಳು ನಮ್ಗೆ ಆ ಕ್ಷಣಕ್ಕೆ ಒಂದು ನೆರಳು ಕೊಟ್ಟಂತೆ ಭಾಸವಾಗುತ್ತೆ ಅಲ್ವಾ? ಹೌದು, ಒಂದು ಭದ್ರತೆ ಸಿಕ್ತು ಅಂತ ಅನ್ಸುತ್ತೆ. ಆ ಭದ್ರತೆಯ ಭ್ರಮೆಯಲ್ಲೇ ನಾವೆಲ್ಲ ಬಹಳ ಸೇಫ್ ಆಗಿದ್ದೀವಿ ಅಂತ ಮೈಮರ್ತು ಬಿಡ್ತೀವಿ. ನಿಜ. ಆದರೆ ವಾಸ್ತವದಲ್ಲಿ ಆ ಸಾವು ಅಥವಾ ಕಾಲ ಅನ್ನೋದು ಒಂದು ಹಾವಿದ್ದ ಹಾಗೆ. ಅದು ಯಾವ ಕ್ಷಣದಲ್ಲಾದ್ರೂ ನಮ್ಮನ್ನ ನುಂಗಿ ಬಿಡ್ಬೋದು. ಅಂದ್ರೆ ಬಿಸಿಲಿನಿಂದ ತಪ್ಸ್ಕೊಳಕ್ ಹೋಗಿ ನೇರವಾಗಿ ಸಾವಿನ ನೆರಳಲ್ಲೇ ಬಂದು ಕೂತಿದೀವಿ ಅಂತ. ಹೌದು. ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕಂದ್ರೆ ಬೆಂಕಿಯಿಂದ ಹಾರಿ ಬಾಣಲೆಗೆ ಬಿದ್ದ ಹಾಗೆ. ನಿಜ ನಿಜ. ನಮ್ಮ ಇಡೀ ಆಯುಸ್ಸನ್ನ ಈ ತಾತ್ಕಾಲಿಕ ನೆರಳು ಕಟ್ಟೋದ್ರಲ್ಲೇ ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣನವರು ಅಕಟಕಟ ಸಂಸಾರ ವೃಥಾ ಹೋಯಿತಲ್ಲ ಅಂತ ಮರಗಿರೋದು. ಅಂದ್ರೆ ತಾತ್ಕಾಲಿಕ ಸುಖವನ್ನೇ ಶಾಶ್ವತ ನೆಮ್ಮದಿ ಅಂತ ನಂಬಿ ನಾವು ಮೋಸ ಹೋಗ್ತಾ ಇದ್ದೀವಿ. ಹೌದು. ಮತ್ತೆ ಈ ಅಜ್ಞಾನದ ಅರಿವಾದ ಕೂಡಲೇ ಈ ಅಪಾಯಕಾರಿ ಭ್ರಮೆಯಿಂದ ನಮ್ಮನ್ನ ನಾವೇ ಪಾರು ಮಾಡಿಕೊಳ್ಳೋದು ಬಹಳ ಕಷ್ಟ ಅನ್ನುವ ಸತ್ಯ ಅವ್ರಿಗೆ ಅರ್ಥ ಆಗತ್ತೆ. ಓಕೆ, ಅದಕ್ಕೆ ಅವರು ಆ ವಚನದ ಕೊನೆಯಲ್ಲಿ ಕರ್ತುವೆ ಕೂಡಲ ಸಂಗಮ ದೇವ, ಇವ ತಪ್ಪಿಸಿ ಎನ್ನುವ ರಕ್ಷಿಸಯ್ಯ ಅಂತ ಕೇಳ್ಕೊಳ್ಳೋದು. ನಿಖರವಾಗಿ ಅವರು ಭಗವಂತನಲ್ಲಿ ರಕ್ಷಣೆ ಬೇಡ್ತಾರೆ. ಅಂದ್ರೆ ಈ ಲೌಕಿಕ ಮೋಹದಿಂದ ಹೊರಬರುವುದಕ್ಕೆ ಭಗವಂತನ ಶರಣಾಗತಿ ಒಂದೇ ದಾರಿ ಅಂತ ಅವರು ತೋರಿಸ್ಕೊಡ್ತಾರೆ. ಖಂಡಿತ. ಕ್ಷಣಿಕವಾದ ಆಕರ್ಷಣೆಗಳ ನೆರಳಲ್ಲಿ ನಾವು ಶಾಶ್ವತ ನೆಮ್ಮದಿ ಹುಡುಕ್ಬಾರ್ದು. ಬದಲಿಗೆ ಸತ್ಯ ಮತ್ತೆ ಕಾಯಕದ ಮೂಲಕ ಬದುಕನ್ನ ಸಾರ್ಥಕ ಮಾಡ್ಕೋಬೇಕು. ಇದೇ ಅಲ್ವಾ ಈ ವಚನದ ಸರಳವಾದ ಸಂದೇಶ? ಹೌದು, 100% ಸತ್ಯ. ನಾವು ಮಾಡುವ ಕಾಯಕವೇ ನಮ್ಮನ್ನ ರಕ್ಷಣೆ ಮಾಡಬೇಕು. ನಿಜ. ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರಿಗೆ ಒಂದು ಪ್ರಚೋದನಾತ್ಮಕ ಯೋಚನೆ ಬಿಟ್ಟೋಗೋಣ ಅಂತ ಇದ್ದೀನಿ. ಖಂಡಿತ, ಹೇಳಿ. ಇವತ್ತು ನಾವು ನೆಮ್ಮದಿ ಅಂತ ಅಪ್ಕೊಂಡಿರೋ ಎಷ್ಟೋ ಅಭ್ಯಾಸಗಳು ನಮ್ಮನ್ನೇ ನುಂಗೋಕೆ ಕಾಯ್ತಿರೋ ಹಾವಿನ ಹೆಡೆಗಳಾದಿರ್ಬೋದೇ? ವಾವ್, ಬಹಳ ಆಳವಾದ ಪ್ರಶ್ನೆ ಇದು. ಆ ನೆರಳಲ್ಲಿ ಕೂತಿರೋ ಕಪ್ಪೆ ನಾವೇ ಆಗಿರ್ಬೋದೇ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಹೌದು, ಯೋಚನೆ ಮಾಡಿ. ಈ ಒಂದು ಅದ್ಭುತ ಜ್ಞಾನ ಕಾರ್ಯಕ್ಕೆ ಮಾರ್ಗದರ್ಶನ ಮಾಡ್ತಾ ಇರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ಪಯಣದಲ್ಲಿ ಸಿಗೋಣ.